ನಿನ್ನೆ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದ ಮಾರ್ಕೆಟ್ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಹಾಗಾದರೆ ಯು ಎಸ್ ಮತ್ತು ಇರಾನ್ ರಿಲೇಟೆಡ್ ಆಗಿ ಈ ಹೊಸ ಡೆವಲಪ್ಮೆಂಟ್ಸ್ ಏನು ನಡೆದಿದ್ದಾವೆ ಮತ್ತು ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ ಈಗ ಬಿಲೋ $100 ಪರ್ ಬ್ಯಾರಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ನಮ್ಮ ಇಂಡಿಯಾಗೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಒಂದು ಕಡೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೂ ಇಷ್ಟು ಕಷ್ಟಪಡ್ತಾ ಇದ್ರೆ, ಗ್ಲೋಬಲ್ ಮಾರ್ಕೆಟ್ಸ್ ಆದರೆ ಆಲ್ ಟೈಮ್ ಹೈಸ್ನ ಟಚ್ ಮಾಡ್ತಾ ಇದ್ದಾವೆ. ಯಾವುದೋ ಒಂದೆರಡು ಮಾರ್ಕೆಟ್ ಅಲ್ಲ, ತುಂಬಾ ಕಂಟ್ರೀಸ್ಗೆ ಸಂಬಂಧಪಟ್ಟಿರೋ ಮಾರ್ಕೆಟ್ಸ್ ಎಲ್ಲ ಆಲ್ ಟೈಮ್ ಹೈಸಲ್ಲಿದ್ದಾವೆ. ಈಗ ನಮ್ಮ ಮಾರ್ಕೆಟಲ್ಲಿ FIS ಆದರೆ ಮುಂಚೆಯಿಂದನೂ ಸೆಲ್ ಮಾಡ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಈಗ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ತುಂಬಾ ಸೆಲ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂತ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ತಿಳ್ಕೊಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ನಿನ್ನೆ ನಮ್ಮ ಮಾರ್ಕೆಟ್ಸ್ ನೋಡಿದ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ US ಮತ್ತು ಇರಾನ್ ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ. ಇವಾಗ ಅಗ್ರಿಮೆಂಟ್ಸ್ ರಿಲೇಟೆಡ್ ಆಗಿ ತುಂಬಾ ಪ್ರೋಗ್ರೆಸಿವ್ ಕಾಣ್ತಾ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿರೋ ಕಾರಣದಿಂದ ಮಾರ್ಕೆಟ್ಸ್ ಆದರೆ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದ್ರ ಜೊತೆಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ ಬಿಲೋ $100 ಪರ್ ಬ್ಯಾರಲ್ಗೆ ಬಂದಿತ್ತು. ಆದರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈಗ ಈ ನ್ಯೂಕ್ಲಿಯರ್ ಡೀಲ್ ರಿಲೇಟೆಡ್ ಆಗಿ ಇರಾನ್ ಅವ್ರು ಏನಾದರೂ ಒಪ್ಕೊಂಡಿಲ್ಲ ಅಂತ ಅಂದರೆ ಮತ್ತೆ ಯುದ್ಧ ಶುರುವಾಗುತ್ತೆ ಅಂತ. ಅವಾಗ ನೋಡಿದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಸುಮಾರು 3 to 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದರೆ ಇವತ್ತಿಗೆ ಅದು ಮತ್ತೆ ಕೂಲ್ ಆಫ್ ಆಗಿದೆ. ಈಗ ಪ್ರೆಸೆಂಟ್ ಕ್ರೂಡ್ ಆಯಿಲ್ ಆದರೆ ಬಿಲೋ $100 ಪರ್ ಬ್ಯಾರಲ್ಲೇ ಟ್ರೇಡ್ ಆಗ್ತಾ ಇದೆ. ಯಾಕಂದರೆ ಮತ್ತೆ ಇವತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಬಂದಿದೆ. ಏನಂತ ಅಂದರೆ, ಈ ಪೀಸ್ ಸ್ಟಾಕಲ್ಲಿ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇರಾನ್ ಅವರು ಏನು ಕ್ಲೋಸ್ ಮಾಡಿದ್ದಾರೆ ಅದನ್ನು ಓಪನ್ ಮಾಡ್ತಾ ಮುಂಚೆ ಯಾವ ಥರ ಈ ಶಿಪ್ಸ್ ಎಲ್ಲ ಪಾಸ್ ಆಗ್ತಾ ಇದ್ವು ಆ ರೂಟಲ್ಲಿ, ಅದೇ ಥರ ಶಿಪ್ಸ್ ಎಲ್ಲ ಪಾಸ್ ಆಗೋ ಥರ ನೋಡಬೇಕು ಅಂತ US ಮತ್ತು ಇರಾನ್ ಅವರಿಬ್ರು ಒಪ್ಕೊಂಡಿದ್ದಾರೆ ಅಂತ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ನೊಂದು ಡೇಟಾ ಅಪ್ಡೇಟ್ ಆಗಿದೆ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲೋಸ್ ಆಗಿ ಮೋರ್ ದ್ಯಾನ್ 2 months ಆಗಿದೆ. ಈ 2 monthsಲ್ಲಿ ಈ ಚೈನೀಸ್ ಶಿಪ್ಸ್ ಮೇಲೆ ಅಟ್ಯಾಕ್ ನಡೆದಿದೆ ಅಂತ ಎಂದೂ ಡೇಟಾ ಅಪ್ಡೇಟ್ ಆಗಿರಲಿಲ್ಲ. ಆದರೆ ಫಾರ್ ದ ಫಸ್ಟ್ ಟೈಮ್ ಇವತ್ತು ಒಂದು ಚೈನಾ ಶಿಪ್ ಮೇಲೆ ಅಟ್ಯಾಕ್ ನಡೆದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದ್ರೂ ಸಹ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ ಯಾವುದೇ ಥರ ಇನ್ಕ್ರೀಸ್ ಆಗಿಲ್ಲ. ಅದರಿಂದ ಮೇಜರಾಗಿ ಇಂಪ್ಯಾಕ್ಟ್ ಇರಲ್ಲ ಅಂತಲೇ ಅನ್ಕೊತಾ ಇದ್ದೀನಿ. ಓವರ್ ನೈಟಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಇನ್ನೂ ಏನಾದರೂ ಸ್ಟೇಟ್ಮೆಂಟ್ಸ್ ಬಂದು ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದರೂ ಸ್ವಲ್ಪ ಇನ್ಕ್ರೀಸ್ ಆದ್ರೂ ನಾಳೆ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಒಂದು ವೇಳೆ ಯಾವುದೇ ಥರ ಸ್ಟೇಟ್ಮೆಂಟ್ಸ್ ಬರಲಿಲ್ಲ ಅಂದು ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದರೂ ಫಾಲ್ ಆದರೆ ಅದು ನಮ್ಮ ಮಾರ್ಕೆಟ್ಸ್ಗೆ ಇನ್ನೂ ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತು ಫ್ರೆಂಡ್ಸ್, ಈಗ ಒಂದು ಕಡೆ ಈ ವಾರ್ ಟೆನ್ಷನ್ಸಿಂದ ನಮ್ಮ ಮಾರ್ಕೆಟ್ಸ್ ಎಲ್ಲ ತುಂಬಾ ಫಾಲ್ ಆಗ್ತಾ ಇದ್ರೆ, ಈ ಗ್ಲೋಬಲ್ ಮಾರ್ಕೆಟ್ಸ್ ಆದರೆ ಆಲ್ ಟೈಮ್ ಹೈಸ್ನ ಟಚ್ ಮಾಡ್ತಾ ಇದ್ದಾವೆ. ಈಗ US ಮಾರ್ಕೆಟ್ ಆದರೆ ವಾರ್ ಇಂಪ್ಯಾಕ್ಟಿಂದ NASDAQ 14% ಫಾಲ್ ಆಗಿದೆ. ಆದರೆ ಈ ವಾರ್ ಸ್ಟಾಪ್ ಆಗ್ತಾ ಇದೆ. ಪೀಸ್ ಡೀಲ್ ಎಲ್ಲ ತುಂಬ ಸಕ್ಸಸ್ಫುಲ್ ಆಗಿ ನಡೀತಾ ಇದ್ದಾವೆ. ಮತ್ತು US ಅಲ್ಲಿ ತುಂಬಾ ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇರೋ ಕಾರಣದಿಂದ NASDAQ ಆದರೆ 14% ಫಾಲ್ ಆಗಿತ್ತು. ಆದರೆ ಆ 14% ಫಾಲ್ ಆಗಿರೋ ಆ ಲೋಸಿಂದ ಚೆಕ್ ಮಾಡಿದ್ರೆ ಈಗ 24% ರ್ಯಾಲಿ ಆಗಿ ಆಲ್ ಟೈಮ್ ಹೈಸ್ನ ಟಚ್ ಮಾಡಿದೆ. ಅದ್ರ ಜೊತೆಗೆ S&P 500 ಕೂಡ ಆಲ್ ಟೈಮ್ ಹೈಸ್ನ ಟಚ್ ಮಾಡಿದೆ. ಮತ್ತು ನಿನ್ನೆ ನೋಡಿದ್ರೆ ನಮ್ಮ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. US ಮಾರ್ಕೆಟ್ ಆದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ AI ಮತ್ತು ಸೆಮಿಕಂಡಕ್ಟರ್ಗೆ ಸಂಬಂಧಪಟ್ಟಿರೋ ಸ್ಟಾಕ್ಸ್ ಆದರೆ 18%, 20%, 24% ರ್ಯಾಲಿ ಆಗಿದ್ದಾವೆ. ಬರೀ US ಮಾರ್ಕೆಟ್ ಮಾತ್ರನೇ ಅಲ್ಲ, ಜಪಾನ್ ಮಾರ್ಕೆಟ್ ಕೂಡ 14% ಫಾಲ್ ಆಗಿ 23% ಇನ್ಕ್ರೀಸ್ ಆಗಿ ಆಲ್ ಟೈಮ್ ಹೈಸ್ನ ಟಚ್ ಮಾಡಿದೆ. ತೈವಾನ್ ಮಾರ್ಕೆಟ್ಸ್ ಆದರೆ 10% ಫಾಲ್ ಆಗಿ 31% ಇನ್ಕ್ರೀಸ್ ಆಗಿ ಆಲ್ ಟೈಮ್ ಹೈಸ್ನ ಟಚ್ ಮಾಡಿದೆ. ಕೊರಿಯನ್ ಮಾರ್ಕೆಟ್ಸ್ ಆದರೆ 21% ಫಾಲ್ ಆಗಿದೆ. ಈ ವಾರ್ ಟೆನ್ಷನ್ಸಲ್ಲಿ ಹೈಯೆಸ್ಟ್ ಫಾಲ್ ಆಗಿರೋ ಮಾರ್ಕೆಟ್ ಏನೋ ಇದೆ. ಆದರೆ ಅದೇ ಒಂದೇ ಮಂತಲ್ಲಿ 50% ರ್ಯಾಲಿ ಆಗಿದೆ. ಇದಕ್ಕೆಲ್ಲ ತುಂಬಾ ಕಾರಣಗಳಿದ್ದಾವೆ. ಜೊತೆಗೆ ಕೊರಿಯನ್ ಮಾರ್ಕೆಟ್ಸ್ ಆದರೆ ಫಾರ್ ದ ಫಸ್ಟ್ ಟೈಮ್ 7000 ಮಾರ್ಕ್ನ ಕೂಡ ಕ್ರಾಸ್ ಮಾಡಿದೆ. ಮತ್ತು ಈ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಈ ಥರ ಆಲ್ ಟೈಮ್ ಹೈಸ್ನ ಟಚ್ ಮಾಡೋದಕ್ಕೆ ಮೇನ್ ರೀಸನ್ ಬಂದು AI. ಅದ್ರ ಜೊತೆಗೆ ಈ ಸೆಮಿಕಂಡಕ್ಟರ್ ರಿಲೇಟೆಡ್ ಆಗಿ ಇವರೆಲ್ಲ ತುಂಬಾ ಅಗ್ರೆಸಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದರಿಂದನೇ ಈ ಮಾರ್ಕೆಟ್ಸ್ ಎಲ್ಲ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ಮತ್ತು ನಮ್ಮ ಮಾರ್ಕೆಟ್ಸ್ ಆದರೆ ಈ ಮಾರ್ಕೆಟ್ ಫಾಲಲ್ಲಿ ಸುಮಾರು 14% ಫಾಲ್ ಆಗಿದೆ ನಿಫ್ಟಿ. ಆದರೆ ರಿಕವರ್ ಆಗಿರೋದು ಸುಮಾರು 8% ಮಾತ್ರನೇ. ಇದೇ ಟೈಮಲ್ಲೇ FIS ಆದರೆ ನಮ್ಮ ಮಾರ್ಕೆಟಿಂದ ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಾ ಇದ್ದಾರೆ. ಮಾರ್ಚ್ ಮಂತಲ್ಲೇ 1,22,000 ಕೋಟಿ ಸೆಲ್ ಮಾಡಿದ್ದಾರೆ. ಏಪ್ರಿಲ್ ಮಂತಲ್ಲಿ 70,000 ಕೋಟಿ. ಮೇ ಮಂತಲ್ಲಿ ಇನ್ನೂ 7 ಡೇಸೇ ಆಗಿರೋದು. ಈ 7 ಡೇಸಲ್ಲೇ 6,600 ಕೋಟಿ ಸೆಲ್ ಮಾಡಿದ್ದಾರೆ. ಅದರ ಜೊತೆಗೆ ರಿಟೇಲರ್ಸ್ ಕೂಡ ಲಾಸ್ಟ್ 4 ಮಂತ್ಸಲ್ಲಿ 13,000 ಕೋಟಿ ನಮ್ಮ ಮಾರ್ಕೆಟಿಂದ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತ ನಮ್ಮ ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ಸೆಲ್ ಮಾಡೋಕ್ಕೆ ಹೋಗಬೇಡಿ. ಲಾಂಗ್ ಟರ್ಮಲ್ಲಿ ನಮ್ಮ ಮಾರ್ಕೆಟ್ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಲ್ವಾ? ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಆಗ್ತಾ ಇದೆ ಅಂದರೆ ಆದಷ್ಟು ಲೈಕ್ ಮಾಡಿ.
ಅದ್ರ ಜೊತೆಗೆ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಈ ಥರ ಕಮೆಂಟ್ ಮಾಡೋದ್ರಿಂದ ಈ ವಿಡಿಯೋಸ್ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮಂಥ ಚಿಕ್ಕ ಚಾನಲ್ಗೆ ಲೈಕ್ಸ್ ಮತ್ತು ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಪ್ರತಿದಿನ ಕಮೆಂಟ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಐಶರ್ ಮೋಟರ್ಸ್ ಇವತ್ತು ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು ಎಕ್ಸ್ಪಾನ್ಷನ್ ಪ್ಲಾನ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಇವ್ರಿಗೆ ತಮಿಳ್ನಾಡಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಅದನ್ನು 1955 ಶುರು ಮಾಡಿದ್ರು. ಮತ್ತೆ ಈಗ 2026 ಎಕ್ಸ್ಪಾನ್ಷನ್ ಪ್ಲಾನ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಆಂಧ್ರ ಪ್ರದೇಶನ ತಿರುಪತಿಯಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಸೆಟಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸುಮಾರು 2200 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ AP ಗೌರ್ಮೆಂಟ್ 267 ಎಕರ್ ಲ್ಯಾಂಡ್ನ ಅಲೋಕೇಟ್ ಮಾಡಿದೆ. ಮತ್ತು ಈ ಪ್ರಾಜೆಕ್ಟ್ 2 ಫೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಫೇಸ್ 2029ಗೆ ಮತ್ತು ಸೆಕೆಂಡ್ ಫೇಸ್ 2032ಗೆ ಕಂಪ್ಲೀಟ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಏನಾದರೂ ಕಂಪ್ಲೀಟ್ ಆದರೆ ರಾಯಲ್ ಎನ್ಫೀಲ್ಡ್ ಅವ್ರಿಗೆ ಇನ್ನೂ ತುಂಬಾ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಮಂತಲ್ಲೂ ಸೇಲ್ಸ್ ತುಂಬಾ ಇನ್ಕ್ರೀಸ್ ಆಗ್ತಾನೆ ಇದೆ. ಜೊತೆಗೆ ಪ್ರತಿ ಕ್ವಾರ್ಟರ್ಲ್ಲೂ ಇವರು ರಿಸಲ್ಟ್ಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಈಗ ಈ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಆ್ಯಡ್ ಆಗೋದ್ರಿಂದ ಅಡಿಷ್ನಲ್ ಆಗಿ 9 lakh ಯೂನಿಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಅದರಿಂದ ಆಬ್ವಿಯಸ್ ಆಗಿ ರಾಯಲ್ ಎನ್ಫೀಲ್ಡ್ ಅವ್ರ ಸೇಲ್ಸ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕಂಪನಿ ರಿಲೇಟೆಡ್ ಆಗಿ ಇನ್ನೂ ಯಾವ ಥರ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ KE ಇಂಡಸ್ಟ್ರೀಸ್. ಇವತ್ತಾದರೆ ಈ ಕಂಪನಿ ಎಬೋ 3% ಫಾಲ್ ಆಗಿದೆ. ರೀಸೆಂಟಿಗೂ ಒಂದ್ಸಲ ಈ ಕಂಪನಿ ಬಗ್ಗೆ ಮಾತಾಡ್ಕೊಂಡ್ವಿ. ರಿಸಲ್ಟ್ಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ಬಂದಿದ್ದಾವೆ ಅಂತ. ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಸ್ಟ್ರಾಂಗ್ ಆಗೇ ಬಂದಿದೆ. ಅದ್ರ ಜೊತೆಗೆ ಅನಲಿಸ್ಟ್ ಕೂಡ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿದ್ರು ಅಂತ ಮೊನ್ನೆ ಮಾರ್ಕೆಟ್ ನ್ಯೂಸಲ್ಲಿ ತಿಳಿಸಿದ್ದೆ. ಇವತ್ತು ನೋಡಿದ್ರೆ ಈ ಕಂಪನಿ ಎಬೋ 3% ಫಾಲ್ ಆಗಿದೆ. ಯಾಕಂದರೆ ಈ ಕಂಪನಿಗೆ ಸಂಬಂಧಪಟ್ಟಿರೋ 6 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸಲ್ಲಿ IT ಡಿಪಾರ್ಟ್ಮೆಂಟ್ ಅವರು ಸರ್ಚ್ ಆಪರೇಷನ್ಸ್ ಎಲ್ಲ ನಡೆಸಿದ್ದಾರೆ. ಅದರಿಂದನೇ ಇವತ್ತು ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಆದರೆ ಈ ಸರ್ಚ್ ಆಪರೇಷನ್ಸ್ ಎಲ್ಲ ಏನಕ್ಕೆ ನಡೆಸ್ತಾ ಇದ್ದಾರೆ ಅಂತ ಕಂಪನಿ ಕಡೆಯಿಂದಾಗಲಿ ಅಥವಾ IT ಡಿಪಾರ್ಟ್ಮೆಂಟಿಂದಾಗಲಿ ಯಾವುದೇ ಥರ ಅಪ್ಡೇಟ್ಸ್ ಬಂದಿಲ್ಲ. ನೋಡೋಣ ಈ ಆಪರೇಷನ್ಸಿಂದ ಏನಾದರೂ ಈ ಕಂಪನಿ ಮೇಲೆ ಇಂಪ್ಯಾಕ್ಟ್ ಇರುತ್ತಾ ಅಂತ. ಅದ್ರ ಜೊತೆಗೆ ಈ Q4 ರಿಸಲ್ಟ್ಸ್ ಆದರೆ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಮತ್ತು ಈ ಕಂಪನಿ ಪ್ರೆಸೆಂಟ್ ಆರ್ಡರ್ ಬುಕ್ ಆದರೆ 3,500 ಕೋಟಿ ಇದೆ. ಮತ್ತು ಗ್ರೋತ್ ಗೈಡೆನ್ಸ್ ಕೂಡ 19 to 20% ಗ್ರೋತ್ ಇರುತ್ತೆ ಅಂತ ಪಾಸಿಟಿವ್ ಗೈಡೆನ್ಸ್ನೇ ಕೊಟ್ಟಿದ್ದಾರೆ. ಓವರಾಲ್ ನೋಡಬೇಕು ನೆಕ್ಸ್ಟ್ 2 or 3 ಡೇಸಲ್ಲಿ ಈ ಕಂಪನಿ ರಿಲೇಟೆಡ್ ಆಗಿ ಯಾವುದಾದ್ರು ಒಂದು ಚಿಕ್ಕ ನೆಗೆಟಿವ್ ಅಪ್ಡೇಟ್ಸ್ ಬಂದ್ರೂ ಸಹ ಈ ಕಂಪನಿ ಶೇರ್ ಪ್ರೈಸ್ ಆದರೆ ಫಾಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ CG ಪವರ್. ಈ ಮುರುಗಪ್ಪ ಗ್ರೂಪ್ಗೆ ಸಂಬಂಧಪಟ್ಟಿರೋ CG ಪವರ್ ಆದರೆ ಇವತ್ತು ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಿಯರ್ಲಿ 4%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 22% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ 49% ಇನ್ಕ್ರೀಸ್ ಆಗಿದೆ. ಮತ್ತು ಮಾರ್ಜಿನ್ಸ್ನ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಆರ್ಡರ್ ಬುಕ್ ಆದರೆ ಇಯರ್ ಆನ್ ಇಯರಲ್ಲಿ 59% ಇನ್ಕ್ರೀಸ್ ಆಗಿದೆ. ಪ್ರೆಸೆಂಟ್ ಇವಾಗ ಇವು ಟೋಟಲ್ ಆರ್ಡರ್ ಬುಕ್ 15,000 crores ರೀಚ್ ಆಗಿದೆ. ಮೋಸ್ಟ್ ಆಫ್ ದ ಆರ್ಡರ್ಸ್ ಅಂದರೆ ನಿಯರ್ಲಿ 50% ಆರ್ಡರ್ಸ್ ಎಲ್ಲ ಈ ಪವರ್ ಸೆಗ್ಮೆಂಟಿಂದನೇ ಬಂದಿರೋದು. ಯಾಕಂದರೆ ಈ ಟ್ರಾನ್ಸ್ಫಾರ್ಮರ್ಸ್ ರಿಲೇಟೆಡ್ ಆಗಿ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಆಗಿ, ಪವರ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ಇಂಡಿಯಾದಲ್ಲಿ ತುಂಬಾ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣ್ತಾ ಇದೆ. ಯಾಕಂದರೆ ಇವಾಗ ಇಂಡಿಯಾದಲ್ಲಿ ಪವರ್ ಡಿಮ್ಯಾಂಡ್ ಅನ್ನೋದು ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಡೇಟಾ ಸೆಂಟರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾವೆ. ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಆಗಿ ಎಕ್ಸ್ಪಾನ್ಷನ್ಸ್ ತುಂಬ ಸ್ಟ್ರಾಂಗ್ ಆಗಿ ನಡೀತಾ ಇದ್ದಾವೆ. ಅದರಿಂದ ಈ ಕಂಪನಿಗೆ ನಿಯರ್ಲಿ 50% ಆರ್ಡರ್ಸ್ ಎಲ್ಲ ಈ ಪವರ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಬಂದಿರೋದು. ಅದಾದಮೇಲೆ ಈ ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಕೂಡ ಸ್ವಲ್ಪ ಆರ್ಡರ್ಸ್ ಇದ್ದಾವೆ. ಅಂದರೆ ಇಂಡಸ್ಟ್ರೀಸ್ಗೆ ಬೇಕಾಗಿರೋ ಈ ಮೋಟರ್ಸ್ ಆಗಲಿ ಅಥವಾ ಈ ಮಷಿನರೀಸ್ನ ಇವರು ಸಪ್ಲೈ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ಇವ್ರ ಸೆಮಿಕಂಡಕ್ಟರ್ ಬಿಸ್ನೆಸ್. ಈ OSAT ಪ್ಲಾಂಟ್ ರಿಲೇಟೆಡ್ ಆಗಿ ಇನ್ನೂ ತುಂಬ ಸ್ಟ್ರಾಂಗ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಈ ಮೋತಿಲಾಲ್ ಒಸ್ವಾಲ್ ಅವರು ಕೂಡ ಇವ್ರಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 940 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವರು ಕೂಡ ಈ OSAT ಪ್ಲಾಂಟ್ ರಿಲೇಟೆಡ್ ಆಗಿ ತುಂಬಾ ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ FY28 ಇಂದ ಆಕ್ಚುಲ್ ಆಗಿ ಬೆನಿಫಿಟ್ ಆಗುತ್ತೆ ಈ ಸೆಗ್ಮೆಂಟಿಂದ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಫ್ಯೂಚರಲ್ಲಿ ಈ ಸೆಮಿಕಂಡಕ್ಟರ್ ಬಿಸ್ನೆಸ್ ಇನ್ನೂ ಯಾವ ಥರ ಗ್ರೋ ಆಗುತ್ತೆ ಅಂತ. ಮತ್ತು ಇವತ್ತು ಪೇಟಿಎಂ, ಶ್ರೀ ಸಿಮೆಂಟ್, ಕಾರ್ಟ್ರೇಟೆಕ್, ಪಾಲಿಕ್ಯಾಬ್ ಇಂಡಿಯಾ ಈ ಥರ ಇನ್ನೂ ಹಲವಾರು ಕಂಪನೀಸ್ ತುಂಬಾ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟಲ್ಲಿ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಈ ಮ್ಯೂಚುವಲ್ ಫಂಡ್ ಹೌಸಸ್ ಯಾವ್ಯಾವ ಕಂಪನೀಸಲ್ಲಿ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಈ ಮಾರ್ಕೆಟ್ ಫಾಲಲ್ಲಿ ಅಂತ ತಿಳ್ಕೊಂಡ್ವಿ. ಮತ್ತು ಇವತ್ತು FIIs ಈ ಮಾರ್ಕೆಟ್ ಫಾಲಲ್ಲಿ ಯಾವ್ಯಾವ ಸೆಕ್ಟರಿಂದ ತುಂಬ ಎಕ್ಸಿಟ್ ಆಗಿದ್ದಾರೆ ಮತ್ತು ಯಾವ ಸೆಕ್ಟರ್ ಒಳಗಡೆ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಂದ್ಸಲ ಈ ಇಮೇಜ್ನ ನೋಡಿ. ಈ ಫಿನಾನ್ಷಿಯಲ್ ಸರ್ವಿಸಸಲ್ಲಿ ನೋಡಿದ್ರೆ ಮಾರ್ಚ್ ಮಂತಿಂದನೂ ತುಂಬಾ ಸೆಲ್ ಮಾಡಿದ್ದಾರೆ. ಮಾರ್ಚಲ್ಲಾದರೆ ಸುಮಾರು 60 ಕೋಟಿ ಸೆಲ್ ಮಾಡಿದ್ದಾರೆ. ಏಪ್ರಿಲ್ ಫಸ್ಟ್ ಹಾಫಲ್ಲೇ 20,000 ಕೋಟಿ ಮತ್ತು ಏಪ್ರಿಲ್ ಸೆಕೆಂಡ್ ಹಾಫಲ್ಲಿ 11,000 ಕೋಟಿ ಬರೀ ಫಿನಾನ್ಷಿಯಲ್ ಸರ್ವಿಸಸ್ಸಿಂದನೇ ಸೆಲ್ ಮಾಡಿದ್ದಾರೆ.
ಅದ್ರ ಜೊತೆಗೆ ನೀವು ಯಾವ್ಯಾವ ಸೆಕ್ಟರಲ್ಲಿ ಎಷ್ಟೆಷ್ಟು ಸೆಲ್ ಮಾಡಿದ್ದಾರೆ ಅಂತ ನೀವು ಇಲ್ಲೇ ನೋಡ್ಬೋದು. ಅದಾದಮೇಲೆ FIS ಆದರೆ ಪವರ್ ಸೆಕ್ಟರಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಪವರ್ ಸೆಕ್ಟರಲ್ಲಿ ಲಾಸ್ಟ್ 15 ಡೇಸಲ್ಲಿ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ, ಸುಮಾರು 5,000 ಕೋಟಿ. ಅದಾದಮೇಲೆ ಕ್ಯಾಪಿಟಲ್ ಗೂಡ್ಸ್ ಅಂದರೆ ಈ ಕಂಪನೀಸ್ಗೆ ಬೇಕಾಗಿರೋ ಮಷಿನರೀಸ್, ಎಕ್ವಿಪ್ಮೆಂಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್ ಇರ್ತಾವಲ್ವಾ. ಎಕ್ಸಾಂಪಲ್ ಅಂತ ಅಂದರೆ ಸಿಮೆನ್ಸ್, ABB ಇಂಡಿಯಾ, CG ಪವರ್, ಭಾರತ್ ಎಲೆಕ್ಟ್ರಾನಿಕ್ಸ್, ಕಮಿನ್ಸ್ ಇಂಡಿಯಾ, ಈ ಥರ ಕಂಪನೀಸ್ ಇರ್ತಾವಲ್ವಾ, ಆ ಥರ ಕಂಪನೀಸ್ನ ಕ್ಯಾಪಿಟಲ್ ಗೂಡ್ಸ್ ಅಂತ ಕರೀತಾರೆ. ಈ ಥರ ಕಂಪನೀಸ್ ಒಳಗಡೆ ಆದರೆ ಸುಮಾರು 4,667 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಮೆಟಲ್ ಆ್ಯಂಡ್ ಮೈನಿಂಗ್, ಕನ್ಸ್ಟ್ರಕ್ಷನ್, ಕನ್ಸ್ಯೂಮರ್ ಡ್ಯೂರಬಲ್, ಈ ಥರ ಹಲವಾರು ಸೆಗ್ಮೆಂಟಲ್ಲಿ FIS ಲಾಸ್ಟ್ 15 ಡೇಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ವಾರೆ ಎನರ್ಜೀಸ್, ಇವ್ರಿಗೊಂದು ಸಬ್ಸಿಡರಿ ಕಂಪನಿ ಇದೆ, ವಾರೆ ಫಾರ್ ಎವರ್ ಎನರ್ಜೀಸ್ ಅಂತ. ಇವರಾದರೆ ಈ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಜೊತೆ ಒಂದು ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಈ 300 ಮೆಗಾವಾಟ್ಸ್ ವಿಂಡ್ ಪವರ್ ಪ್ರಾಜೆಕ್ಟ್ನ ಗುಜರಾತಲ್ಲಿ ಡೆವಲಪ್ ಮಾಡೋದಕ್ಕೆ.